ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕರ್ನಾಟಕ ರಾಜ್ಯವನ್ನು ತಲ್ಲಣಗೊಳಿಸಿದಂಥ ಸುದ್ದಿ ದುರಂತ ಅಂದರೆ ಅದು ಶಿರೂರು ಗುಡ್ಡ ಕುಸಿತ ಅನ್ನೋದು ನಿಮಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನೂ 3 ಜೀವಗಳು ಅವೆಲ್ಲಿ ಹೋದವು, ಜೊತೆಗೆ ಸಮುದ್ರದ ಪಾಲಾದವ, ಅವ್ರ ಕುಟುಂಬ ಕೂಡ ಈಗಲೂ ಅನಾಥ ಭಾವವನ್ನು ಎದುರಿಸ್ತಾ ಇದ್ದಾವೆ. ಒಂದು ಅರ್ಜುನ್, ಲೋಕೇಶ್, ಜಗನ್ನಾಥ್ ನಾಯಕ್ ಅವರ ಕುಟುಂಬದವರು ಕನಿಷ್ಠ ಪಕ್ಷ ನಮಗೆ ಪಳೆಯುಳಿಕೆಗಳನ್ನಾದರೂ ಕೊಟ್ಟು ಬಿಡಿ, ಕೊನೆ ಪಕ್ಷ ಅವ್ರ ಮುಖವನ್ನಾದರೂ ನೋಡಲಿಕ್ಕೆ ಸಾಧ್ಯವಾಗದೇ ಇದ್ದರು, ಕೊನೆಗೆ ಅವರ ಮೂಳೆಗಳನ್ನಾದರೂ ನಮಗೆ ತಲುಪಿಸ್ಬಿಡಿ ಅನ್ನೋ ಕೊರಗಿನಲ್ಲೇ ಬಹಳಷ್ಟು ಮನವಿಯನ್ನು ಮಾಡಿಕೊಂಡ್ರು. ಈ ಒಂದು ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆಯಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗಿರೋದು ಒಂದು DC ಲಕ್ಷ್ಮೀಪ್ರಿಯ ಅವ್ರನ್ನ, ಸತೀಶ್ ಸೈಲ್ ಅವ್ರನ್ನ, ಶಾಸಕರನ್ನ, ಜೊತೆಗೆ ಇನ್ನೊಂದು ಕಡೆ ನಿರಂತರವಾಗಿ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದಂಥ ಈಶ್ವರ್ ಮಲ್ಪೆ ಅವರನ್ನು. ಅವರು ಕೂಡ ಜಿಲ್ಲಾಡಳಿತ ಅನುಮತಿ ಕೊಡದೇ ಇದ್ದರು, ಸಪೋರ್ಟ್ ಮಾಡದೇ ಇದ್ದರು, ಸಹಕಾರ ನೀಡದೇ ಇದ್ದರು. ನಾನು ನಿರಂತರವಾಗಿ ಹುಡುಕಾಟಕ್ಕೆ ಮುಂದಾಗ್ತೀನಿ ಅಂತ ಇದೇ ಗಂಗಾವಳಿ ನದಿಯ ಸಮೀಪ ಬಂದು ಹುಡುಕಾಟಕ್ಕೆ ಮುಂದಾಗ್ತಾ ಇದ್ರು ತಮ್ಮ ಟೀಮ್ ಜೊತೆ. ಆದರೂ ಮತ್ತು ವಾಪಸ್ ಆಗ್ತಾ ಇದ್ರು. ಒಂದು ಆಶಾಭಾವ, ಡ್ರೆಡ್ಜಿಂಗ್ ಮಿಷಿನ್ ಏನಾದರೂ ಕೇರಳದಿಂದ ಬಂದಿದ್ದರೆ ಮತ್ತೆ ಇದೇ ಲಾರಿಯನ್ನು, ಜೊತೆಗೆ ಅಲ್ಲಿ ಕೆಳಗೆ ಸಿಲುಕಿರ್ತಕ್ಕಂಥ ಅರ್ಜುನ್, ಲೋಕೇಶ್ ನಾಯಕ್, ಜೊತೆಗೆ ಜಗನ್ನಾಥ್ ನಾಯಕ್, ಲೋಕೇಶ್ ಜಗನ್ನಾಥ್ ನಾಯಕ್ ಅವರ ಮೃತದೇಹದ ಪಳೆಯುಳಿಕೆಗಳನ್ನಾದರೂ ಮೇಲೆ ಎತ್ತಬಹುದು ಅಂತ ನಾವು ಕೂಡ ಅದೇ ಆಶಾಭಾವದಲ್ಲಿದ್ವಿ. ಅದೇನಾಯಿತು ಅಂತ ಗೊತ್ತಿಲ್ಲ. ಆರಂಭದಲ್ಲಿ ಒಂದಿಷ್ಟು ಮಾಧ್ಯಮಗಳಲ್ಲಿ ಸದ್ದಾಯಿತು. ಅದಾದ ನಂತರ ಈ ಅರ್ಜುನ್ ಜೊತೆಗೆ ಈ ಕುಟುಂಬದವರ ನೋವಿಗೆ ಕೊನೆಯದಾಗಿ ಏನಾದರೂ ಒಂದು ಉತ್ತರ ಸಿಗಬೇಕಲ್ವಾ, ಆ ಉತ್ತರ ಸಿಗದೆ ಹೋಯಿತು. ನಾನಿವತ್ತು ಒಂದು ಪ್ರಯತ್ನವನ್ನಂತರೂ ಮಾಡೋಣ, ಈಶ್ವರ್ ಮಲ್ಪೆ ಅವ್ರಿಗೆ ಕರೆ ಮಾಡೋಣ, ಏನಾಯಿತು ಅಂತ ಕೇಳೋಣ. ಯಾಕೆಂದರೆ ಅವ್ರು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾಯಿದ್ರು. ಇಸ್ರೋ ಆಗಿರ್ಬೋದು, SDRF, NDRF, ಜೊತೆಗೆ ಸೇನಾಧಿಕಾರಿಗಳು, ಆರ್ಮಿಯ ಒಂದು ಸಹಕಾರವನ್ನು ಪಡೆದ್ರು, ಜೊತೆಗೆ ಅಗ್ನಿಶಾಮಕ ದಳ, ಎಲ್ಲ ಥರದ ಸಹಕಾರ ಸಿಕ್ಕರೂ ಕೂಡ ಕೊನೆಗೆ ಒಂದು ಉತ್ತರ ಸಿಗದಂತ ಆಯ್ತಲ್ಲ ಅನ್ನೋ ನೋವಂತರೂ ಇದೆ. ಅವ್ರ ಕುಟುಂಬದವ್ರ ನೋವಿಗೂ ಕೂಡ ನಾವು ಸ್ಪಂದಿಸಬೇಕು. ಕೊನೆಯದಾಗಿ ಒಂದು ಈಶ್ವರ್ ಮಲ್ಪೆ ಅವರಿಗೆ ಈ ರೀತಿಯಾಗಿ ಪ್ರತಿನಿತ್ಯ ನೀವು ಅಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು, ನಿಮಗಾದಂಥ ತಡೆ ಏನು ಅನ್ನೋ ನೋವನ್ನು ಕೂಡ ಅವ್ರನ್ನ ಕೇಳೋಣ. ಯಾಕೆಂದರೆ ಅವ್ರ ಕುಟುಂಬದವರು ಮಕ್ಕಳು ಬಂದು ಅಳ್ತಾ ಇದ್ರು, ನಮ್ಮ ಅಪ್ಪ ಏನಾದ ಅನ್ನೋದು ನಮಗೆ ಸರಿಯಾಗಿ ಗೊತ್ತಾಗಲೇ ಇಲ್ಲ, ಬದುಕಿದ್ದಾನ ಅಥವಾ ಆತ ಮೃತಪಟ್ಟಿದ್ದಾನ, ಒಂದು ಉತ್ತರ ಸಿಗಲೇ ಇಲ್ಲ. ಅಟ್ಲೀಸ್ಟ್ ಅವನ ಪಳೆಯುಳಿಕೆ ಅಂದರೆ ಅದಕ್ಕೆ ನಾವೇನಂತೀವಿ, ಕೊನೆಯದಾಗಿ ಆ ಚಿತಾಭಸ್ಮ ಬಿಡದೇ ಇದ್ದರೆ ಅಥವಾ ಶ್ರಾದ್ದ ಕಾರ್ಯವನ್ನು ನಡೆಸದೇ ಇದ್ದರೆ ಅವ್ರ ಕುಟುಂಬದವ್ರ ನೋವೇ ಬೇರೆ. ಅವರಿಗೆ ಅಟ್ಲೀಸ್ಟ್ ಆ ಥರದ್ದು ಏನಾದರೂ ಒಂದು ಧೈರ್ಯ ತುಂಬ ಕೆಲಸ ಆಗಬೇಕಿತ್ತು. ಈಶ್ವರ್ ಮಲ್ಪೆ ಅವರು ಇಂಟರ್ವ್ಯೂ ಕೂಡ ಮಾಡಿದ್ದೆ ನಾನು, ಅವರ ನಿರಂತರವಾದ ಸಂಪರ್ಕದಲ್ಲೂ ಇದ್ದೆ. ಈ ಕೇಸ್ನಲ್ಲಿ ಸ್ವಲ್ಪ ಒಂದಿಷ್ಟು ವೀಡಿಯೋಸ್ಗಳನ್ನ ಮಾಡಬೇಕಾದ್ರೆ ನನಗೆ ಅವರ ಸಾಹಸ ಇದೆಯಲ್ಲ, ಅವ್ರ ಹೋರಾಟ ಇದೆಯಲ್ಲ, ಜೀವನ ಪಣಕ್ಕಿಟ್ಟು ಹೋರಾಡೋದಿದೆಯಲ್ಲ, ಅದು ನನಗೆ ಬಹಳಷ್ಟು ಮನ ಕಲ್ಕುವಂಥದ್ದು. ಯಾಕೆಂದರೆ ಸಮಾಜ ಸೇವೆ ಎಲ್ಲರೂ ಕೂಡ ಮಾಡ್ತಾರೆ, ಅವರು ಪಬ್ಲಿಸಿಟಿಗೋಸ್ಕರ ಅಥವಾ ಏನೋ ಸುದ್ದಿ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಸುದ್ದಿ ಆಗಲಿ ಅಂತ ಮಾಡ್ತಾರೆ. ಆದರೆ ಇದೊಂದು ಜೀವ ಇದೆಯಲ್ಲ, ಇದು ಇತ್ತೀಚೆಗೆ ಯಾವುದೋ ಒಂದು ಮಾಧ್ಯಮ ಇವರಿಗೆ, ಒಂದು ಖಾಸಗಿ ಮಾಧ್ಯಮ ಒಂದು ನವನಕ್ಷತ್ರ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಡ್ತು. ಅದು ತುಂಬ ನನಗೂ ಕೂಡ ಅರ್ಹ ವ್ಯಕ್ತಿ, ಈಸ್ ಅ ಡಿಸರ್ವ್ಡ್ ಅಂತ ಅನಿಸಿತ್ತು ನನಗೆ. ಯಾಕೆಂದರೆ ಅಷ್ಟೊಂದು ಪ್ರಾಣಪಣಕ್ಕಿಟ್ಟು ನೀರಿನಲ್ಲಿ ಮುಳುಗಿರ್ತಕ್ಕಂಥ ಅನಾಥ ಶವಗಳನ್ನ ಮೇಲೆ ಎತ್ತೋ ಕೆಲಸವನ್ನು ಮಾಡ್ತಾರೆ. ನಾನು ಅವ್ರ ಹತ್ರ ಜಸ್ಟ್ ಒಂದು ಕ್ಲಾರಿಟಿ ತೊಗೋಬೇಕಷ್ಟೇ. ಅವ್ರ ಫೋನು ಪಿಕ್ ಮಾಡಿದ್ರೆ ನನಗೊಂದು ಕ್ಲಾರಿಟಿ ಸಿಗುತ್ತೆ. ಬ್ಯುಸಿ ಬರ್ತಾ ಇದೆ, ನೋಡೋಣ, ಟ್ರೈ ಮಾಡೋಣ. ಹಾಂ ಸರ್, ಏನು ಎಲ್ಲಿದ್ರಿ? ಹೌದಾ, ನೋಡಿದೆ ನಾನು, ನಿಮ್ಮ DP ನೋಡಿದೆ, ಮತ್ತೊಂದು ಅವಾರ್ಡ್ ಬಂದಿದೆ, ಖುಷಿ ಆಯಿತು. ನಾನು ಒಂದು ಸ್ಟೋರಿ. ಹಾಂ ಈಶ್ವರ್ ಸರ್, ಒಂದು ಕ್ಲಾರಿಟಿ ಬೇಕಿತ್ತು ನನಗೆ. ನಿರಂತರವಾಗಿ ನೀವು ಒಂದು ಶಿರೂರು ಗಂಗಾವಳಿದಲ್ಲಿ ಹೋಗ್ತಾ ಇದ್ರಿ, ಅವ್ರ ಮಕ್ಕಳಿಗೆ ಸ್ಪಂದಿಸ್ತಾ ಇದ್ರಿ, ಬಟ್ ಏನಾಯ್ತು, ಡ್ರೆಡ್ಜಿಂಗ್ ಮಿಷಿನ್ ಒಂದು ಬರಬೇಕಿತ್ತು, ಅದು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಅಟ್ಲೀಸ್ಟ್ ಆ 3 ಕುಟುಂಬಗಳಿಗೆ ಒಂದು ಕೊನೆಯದಾಗಿ ಏನಾದರೂ ಅವ್ರು ನಿಟ್ಟುಸಿರು ಬಿಡುವಂಥ ಸುದ್ದಿ ಆದರೂ ಕೇಳಲಿಲ್ಲ ನಾವು. ಏನಾಯಿತು ಅನ್ನೋ ಒಂದು ಇಷ್ಟು ಮಾಹಿತಿ. 18ನೇ ತಾರೀಕಿಗೆ ಕೇರಳದಿಂದ ಇದು ಕೋರ್ಟಿಗೆ ಹಾಕಿದಾರಲ್ಲ, ಅದು ಏನಾಗಿದೆ ನೋಡ್ಬೇಕು. ಡ್ರೆಡ್ಜಿಂಗ್ ಮಿಷನ್ ತರ್ತಾರ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಮತಿ ಕೊಡ್ತಾರೆ, ನೋಡ್ಬೇಕು. 18ನೇ ತಾರೀಕು ಗೊತ್ತಾಗುತ್ತೆ. ಹೈಕೋರ್ಟಿಗೆ ಹಾಕಿದ್ದಾರೆ ಕೇರಳ ಸರ್ಕಾರ. ಹಾಂ, ಏನು ಕೇರಳ ಸರ್ಕಾರ ಹೈಕೋರ್ಟಿಗೆ ಹಾಕಿದ್ಯಾ? ಅಂದ್ರೆ ಅದು ಪರ್ಮಿಷನ್ಗೋಸ್ಕರ, ಡ್ರೆಡ್ಜಿಂಗ್ ಮಿಷನ್ ಪರ್ಮಿಷನ್ಗೋಸ್ಕರ ತಂದು ಹೌದು, ಮಣ್ಣು ತೆಗೆದು ಗಾಡಿ ತೆಗಿಬೇಕಂತ ಒಂದು ಪರ್ಮಿಷನ್ ಹಾಕಿದ್ದಾರೆ, ಅಲ್ಲಿ ಹೈಕೋರ್ಟಿಗೆ ಹಾಕಿದ್ದಾರೆ ಕೇರಳ ಸರ್ಕಾರ. ಹೌದಾ? ಅದು ಬಂದ್ರೆ ಈಗ ಒಂದ್ ಸ್ವಲ್ಪ ನೀರಿಂದ ಏನು ಸ್ವಲ್ಪ ಪ್ರಶಾಂತವಾಗಿದೆಯಾ ಸರ್ ಗಂಗಾವಳಿ? ನೀರು ಸ್ವಲ್ಪ ಕಡಿಮೆ ಆಗಿದೆಯಾ? ಸ್ವಲ್ಪ ನಾನು ನೋಡಿಲ್ಲ, ಆ ಕಡೆ ಹೋಗಿಲ್ಲ, ಸುಮಾರು ದಿವಸ ಆಯ್ತು. ಆ ದಿವಸ ಮುಗಿದ ಮೇಲೆ ಹೋಗಿಲ್ಲ, ನೋಡುವ ಏನಾಗುತ್ತೆ. ಅದೊಂದು ಅನುಮತಿ ಮಾತ್ರ ಶುರು ಮಾಡ್ತೀರಾ ಮತ್ತೆ ಕಾರ್ಯಾಚರಣೆ? ಅದ ಬಂದ ನಂತರ ಮತ್ತೆ ನನಗೆ ಇಂಡಿಪೆಂಡೆಂಟ್ ಆಗಿ ನಮ್ಗೆ ಸರ್ಕಾರ ನಮ್ಗೆ ಅನುಮತಿ ಕೊಡ್ಬೇಕು, ಇಂಡಿಪೆಂಡೆಂಟ್ ಆಗಿ. ಇಲ್ಲಾಂದ್ರೆ ಅವರು 2 ದಿನ ಕೆಲಸ ಮಾಡಿಸಿ
ಬೀಗಿನೇ ಕೊಡೋದು. ಹೌದೌದು. ಇವನ್ ಈಗಲೂ ಪರ್ಮಿಷನ್ ಕೊಟ್ರೆ ಹೋಗ್ತೀರಾ ಅಲ್ವಾ? ಹೌದೌದೌದು, ಹೋಗ್ತೇವೆ. ಓಕೆ ಓಕೆ, ಥ್ಯಾಂಕ್ ಯು ಈಶ್ವರ್ ಸರ್. ನಾನಲ್ಲೇ ಸ್ಟುಡಿಯೋದಲ್ಲಿ ಕುತ್ಕೊಂಡಿದ್ದೆ, ಅದೇ ನಿಮ್ದೊಂದು ಸ್ಟೋರಿ ಮಾಡ್ತಾ ಇದ್ದೆ, ಅದಕ್ಕೆ ನಿಮಗೆ ಫೋನ್ ಕಾಲ್ ತಗೊಂಡೆ ನಾನು. ಅದೇ ಬೆಂಗಳೂರಲ್ಲಿ ಸರ್, ಬೆಂಗಳೂರಲ್ಲಿ ನಾನು. ಹೌದಾ? ಅದು DP ನೋಡಿದೆ, ಮತ್ತೊಂದು ಅವಾರ್ಡ್ ಬಂದಿರೋದು ನನಗೆ ಖುಷಿ ಆಯ್ತು. ಹೌದಾ? ಥ್ಯಾಂಕ್ ಯು ಸರ್, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ನಾನು ಈಶ್ವರ್ ಮಲ್ಪೆ ಅವ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಅವ್ರು ಈ ಥರ ಬರ್ತಾ ಇರ್ತಾವೆ, ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ನನಗೆ ಯಾವುದೋ ಒಂದು ಮೊನ್ನೆ ಇತ್ತೀಚೆಗೆ ಒಂದು ಅವಾರ್ಡ್ ಫಂಕ್ಷನ್ಗೆ ಹೋದಾಗ ಕೆಲವು ಬ್ಯಾಂಕರ್ಸ್ಗಳು ಮಾತನಾಡ್ತಾ ಇದ್ರು ಅವ್ರ ಬಗ್ಗೆ. ಯಾವುದೋ ಒಂದು ಸಮಾರಂಭ ಇದ್ದಾಗ ಅಥವಾ ಯಾವುದೋ ಒಂದು ಈ ಥರದ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅವರಿಗೆ ತುಂಬ ಕಷ್ಟವಾಗಿತ್ತು, ಜೊತೆಗೆ ತುಂಬ ಸಂಕಷ್ಟದಲ್ಲಿದ್ದರು. ಅದಕ್ಕೇನೋ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ಗಳು ಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರಿಗೆ ಸಹಕಾರ ಮಾಡಲಿಕ್ಕೆ ಅಂತ ಯಾರೋ ಒಬ್ಬರು ಮುಂದೆ ಬರ್ತಾರೆ, ಒಬ್ಬ ರಾಜಕಾರಣಿ ಒಂದು 30 ಲಕ್ಷ ಹಣವನ್ನು ಕೊಡಲಿಕ್ಕೆ ಅಂತ ಬರ್ತಾರೆ. ನನಗೆ ಸರ್ ಖಂಡಿತವಾಗಿಯೂ 30 ಲಕ್ಷ ಹಣ ಬೇಡ, ನನಗೆ ಯಾವುದೋ ಒಂದು ಈ ರೀತಿಯಾಗಿ ಏನಾದರೂ ಈ ನೀರಿನ ಆಳದಲ್ಲೋ ಅಥವಾ ಜಲಪದಲ್ಲಿ ಯಾರೋ ಸಿಗಾಕೊಂಡಿದ್ರೆ ಅವ್ರನ್ನ ಶೋಧ ಕಾರ್ಯಾಚರಣೆ ಮಾಡಿ ಹೊರ ತೆಗಿಲಿಕ್ಕೆ ಒಂದಿಷ್ಟು ಸಾಧನಗಳು ಬೇಕಾಗುತ್ತೆ, ಉಪಕರಣಗಳು ಬೇಕು, ಅದಕ್ಕೊಂದಿಷ್ಟು ಹಣದ ಸಹಾಯ ಮಾಡಿ ಅಂತ. ಓಕೆ, ಎಷ್ಟು ಹಣದ ಸಹಾಯ ಅಂತ ನೀವು ಅಂದ್ಕೊಂಡ್ರೆ 30 ಲಕ್ಷ ಅಂದರೆ ಅವ್ರು ಆಲ್ಟರ್ನೇಟಾಗಿ ಕೇಳಿರೋದಕ್ಕೆ ಏನೋ ಒಂದಿಷ್ಟು ಅಮೌಂಟ್ ಇರ್ಬೋದು, ಮಿನಿಮಮ್ ಒಂದು 5 ಲಕ್ಷನೋ ಅಥವಾ ಒಂದು 10 ಲಕ್ಷನೋ ಅಂತ ಅನ್ಕೋಬೋದು. ಆದರೆ ಅದಕ್ಕೆ ಬೇಕಾಗಿದ್ದಂಥ ಟೋಟಲ್ ಬಡ್ಜೆಟ್ ಕೇವಲ 30,000 ರೂಪಾಯಿ ಅಂತೆ. 30 ಲಕ್ಷ ಕೇಳಿದವ್ರ ಹತ್ರ 30,000 ರೂಪಾಯಿ ಕನಿಷ್ಠ ಅಮೌಂಟ್ ಕೇಳ್ತಾರೆ ಅಂದರೆ ಅವ್ರು ಎಂಥ ನಿಸ್ವಾರ್ಥ ಸೇವಕರು ಅಂತ ಅನ್ಕೋಬೋದು. ನಾನು ಕೊನೆಯದಾಗ ಮತ್ತೊಮ್ಮೆ ಅವರಿಗೆ ಹ್ಯಾಟ್ಸ್ ಆಫ್ನು ಹೇಳ್ತೀನಿ, ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೇನಾದರೂ ಡ್ರೆಡ್ಜಿಂಗ್ ಮಿಷಿನ್ ಬಂದರೆ ಅವ್ರು ಹೇಳೋ ಪ್ರಕಾರ ಹೈಕೋರ್ಟ್ನಲ್ಲಿ ಇದೆಯಂತ ಅದು ಕೇಸು. ಕೇರಳ ಸರ್ಕಾರ ಅನುಮತಿಗೋಸ್ಕರ ಹೈಕೋರ್ಟ್ಗೆ ಹೋಗಿದೆ, ಅಲ್ಲಿಂದ ಅದು ಪರ್ಮಿಷನ್ ಸಿಕ್ಕರೆ ಮತ್ತೆ ಅಲ್ಲಿಂದ ಡ್ರೆಡ್ಜಿಂಗ್ ಮಿಷಿನ್ ಬರುತ್ತೆ. ಅದಾದ ನಂತರ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇದು ಶಿರೂರು ಗಂಗಾವಳಿಯ ನದಿ ಹತ್ತಿರ ನಡೆದಂಥ ಗುಡ್ಡ ಕುಸಿತದ ಅಪ್ಡೇಟ್ಸ್. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.